ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈಗಂತೂ ರಜೆ ಇದ್ರಿ, ಮಕ್ಕಳು ಮನೆಯಲ್ಲೇ ಇರ್ತಾರೆ. ಸಾಯಂಕಾಲ ಆದರೆ ಏನಾದರೂ ಅವ್ರಿಗೆ ಸ್ನ್ಯಾಕ್ಸನ್ನು ಬೇಕಾಗ್ತಿರ್ತದೆ. ಇವತ್ತು ನಾನೊಂದು ಸ್ನ್ಯಾಕ್ಸ್ ರೆಸಿಪಿಯನ್ನೇ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಯಾನ್ಗೆ ನಾನಿಲ್ಲಿ ಈ ಬಟ್ಲೆ 3 ಬಟ್ಲಾಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀವು ಮೆಜರ್ಮೆಂಟಿಗೆ ಬಟ್ಲು ಕಪ್ಪು ಯಾವುದನ್ನಾದ್ರೂ ಒಂದೇ ರೀತಿಯೇ ತೊಗೊರಿ. 1 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ಎಣ್ಣೆನೂ ಹಾಕೋಬೋದು, ತುಪ್ಪನೂ ಹಾಕೋಬೋದು, 1 ಸ್ಪೂನಾಗಷ್ಟು ಬೆಣ್ಣೆನೂ ಹಾಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿನಿ. ಈಗೆಲ್ಲ ಉಪ್ಪು ನೀಟಾಗಿ ಮಿಕ್ಸ್ ಆಗೈತ್ರಿ. ಈ ನೀರು ಏನಾಗಬೇಕ್ರಿ, ಕುದಿ ಬರ್ಬೇಕು ನೋಡಿರಿ. ನೀರಿಗೆ ಕುದಿ ಬಂದಾಗ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಯಾವ ಬಟ್ಲೆ ನೀರು ಹಾಕಿನಲ್ಲ ಅದರಲ್ಲೇ 1 ಬಟ್ಲಾಗಷ್ಟು ಚಿರೋಟಿ ರವೆ ಅಂತ ತೊಗೊಂಡಿನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಸಣ್ಣ ರವೆ, ಉಪ್ಪಿಟ್ಟು ರವೆ, ಬಾಂಬೆ ರವೆಯನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ತೊಗೊರಿ. ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಸಾವಕಾಶ ಹಾಕಿ ಈ ರೀತಿ ಕಂಟಿನ್ಯೂ ಆಗಿ ತಿರುಗಿಸ್ರಿ. ಇಲ್ಲಾಂದ್ರೆ ಏನಾಗ್ತದೆ, ಈ ಚಿರೋಟಿ ರವೆ ಬೇಗನೆ ಗಂಟಾಗ್ತದೆ ರೀ. ಮತ್ತು ಇಲ್ಲ ನಮಗೆ ಈ ರೀತಿ ಬರುವುದಿಲ್ಲ ಅನ್ನೋರು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಮತ್ತು ಗ್ಯಾಸನ್ನು ಆನ್ ಮಾಡ್ಕೊರಿ. ಸ್ವಲ್ಪ ಪಾತ್ರೆ ತಳ ಬಿಡೋವರೆಗೂ ಮೀಡಿಯಂ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, 1 ರವೆಗೆ 3 ನೀರನ್ನು ಹಾಕಿದ್ದೀನಿ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದನ್ನು ಮುಚ್ಚಿ 2 ನಿಮಿಷ ಇಡ್ತೀನಿ ರೀ. ಅವಾಗ ರವೆ ಇನ್ನೊಂದು ಸ್ವಲ್ಪ ಸ್ಟೀಮ್ ಅಥವಾ ಚೆನ್ನಾಗಿ ಉಮ್ಗೋಯ್ತದೆ ರೀ. ನೋಡಿ, 2 ನಿಮಿಷ ಆಗ್ಯದ್ರಿ. ಈಗಿದು ತುಂಬ ಬಿಸಿ ಅದ್ರಿ. ಈಗಿದು ಏನಾಗಲಿ ರೀ, ಇದು ಆರ್ಲಿ ರೀ. ಇದನ್ನು ಆರು ತಕ್ಕ ಏನು ಮಾಡ್ತೀನಿ, ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಮಿಕ್ಸಿ ಜಾರಿಗೆ ನಾನಿಲ್ಲಿ 2 ಗಡ್ಡೆ ಆಗಷ್ಟು ಬೆಳ್ಳುಳ್ಳಿಯನ್ನು ಫಳಕನ್ನು ತೊಗೊಂಡಿದ್ದೀನಿ. ನೀವು ದೊಡ್ಡ ಬೆಳ್ಳುಳ್ಳಿ ಹೆಸಳಿದ್ರೆ ಒಂದು 8ರಿಂದ 10 ತೊಗೊರಿ. ನೋಡಿ, ಸಿಪ್ಪೆ ದರ್ಸ್ಲೇನೆ ಹಾಕಿದ್ದೀನಿ. ನೀವು ಸಿಪ್ಪೆ ತೆಗೆದು ಬಿಟ್ಟು ಹಾಕೋಬೋದು. 1.5 ಸ್ಪೂನಾಗಷ್ಟೇ ಅಜ್ವಾಯಿನ್ ಅಥವಾ ಓಂ ಕಾಳನ್ನು ಹಾಕ್ತಾಯಿದ್ದೀನಿ. 1.5 ಟೀ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಈಗ ಫಸ್ಟ್ ಇದನ್ನು ಹಾಗೇ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಒಂದು 3 ಅಥವಾ 4 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೊರಿ. ಇದನ್ನು ನೋಡಿ, ಫಸ್ಟ್ ಹಾಗೆ ಗ್ರೈಂಡ್ ಮಾಡಿರಿ. ಇಲ್ಲಾಂದರೆ ಏನು ಬೆಳ್ಳುಳ್ಳಿದು ಒಂದೊಂದ್ಸಲ ಚಿಕ್ಕ ಪೀಸ್ಗಳು ಉಳಿತಾವೆ. ಫಸ್ಟ್ ಗ್ರೈಂಡ್ ಮಾಡಿ ಆಮೇಲೆ ಸ್ವಲ್ಪನೇ ನೀರು ಹಾಕ್ರಿ. ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗ್ಬೇಡ್ರಿ. ನಂದನೇ ನೋಡಿರಿ, ಇನ್ನೊಂದು ಸ್ಪೂನ್ ನೀರೇ ಜಾಸ್ತಿ ಆಗೈತಿದ್ದು. ನೋಡಿ, ಈಗ ಇದನ್ನು ಏನು ಮಾಡ್ಬೇಕು ರೀ, ಸೋಸ್ಬಿಟ್ಟು ತೊಗೋಬೇಕು ನೋಡಿರಿ. ನಾನು ಈಗ ಇದನ್ನು ಏನು ಮಾಡ್ತೀನಿ, ಸೋಸ್ಬಿಟ್ಟು ತೊಗೋತೀನಿ. ಅಂದರೆ ಬೆಳ್ಳುಳ್ಳಿ, ಜೀರಿಗೆ, ಅಜ್ವಾನದ ಬರೀ ನಾನು ನೀರನ್ನು ಅಷ್ಟೇ ಹಾಕ್ತೀನಿ ನೋಡಿರಿ. ಇಲ್ಲ ಬೆಳ್ಳುಳ್ಳಿ ತಿನ್ನಲ್ಲನವರು ಹಿಟ್ಟಿನಲ್ಲೇ ಬರೀ ಏನು ಮಾಡ್ಬೋದು, ಅಜ್ವಾನ ಅದು ಓಂ ಕಾಳು ಜೀರಿಗೆಯನ್ನು ಹಾಕೋಬೋದು. ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಅಂಥೇಳಿ ಗ್ರೈಂಡ್ ಮಾಡಿ ಈ ರೀತಿ ಸೋಸ್ಬಿಟ್ಟು ತೊಗೊಂಡಿದ್ದೀನಿ. ಅದನ್ನು ಸೈಡಿಗೆ ಇಟ್ಟು ನೋಡಿರಿ. ಈಗಿದು ಏನಾಗೈತಿ, ರವೆ ಆರ್ಯದ ನೋಡಿರಿ. ಮತ್ತು ಆರಿ ಇನ್ನೊಂದು ಚೂರು ಗಟ್ಟಿಯಾಗಿದ್ರೆ ಈಗಿದು ಇದೇಗಿನಕ್ಕಿಂತ. ಈಗೇನು ಮಾಡೋಣ್ರಿ, ಇದಕ್ಕೆ ರವೆ ಎಲ್ಲ ಚೆನ್ನಾಗಿ ಆರೈದ್ಲ. ಇದ್ರೊಳಗನೆ ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ. ತುಂಬ ಸಿಂಪಲ್ ಅದ್ರಿ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಅದ್ಭುತ. ನೋಡಿ, ಯಾವ ಬಟ್ಲೆ ನೀರು ರವೆಯನ್ನು ಹಾಕಿನ ಅದರಲ್ಲೇ ನಾನಿಲ್ಲಿ 2 ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅಕ್ಕಿ ಮನೆಯಲ್ಲಿ ಬೀಸ್ ಮಾಡ್ಕೊಂಡಿರುವಂಥ ಹಿಟ್ಟಾದರೂ ತೊಗೋಬೋದು ಅಥವಾ ರೆಡಿಮೇಡ್ ಹಿಟ್ಟಾದರೂ ತೊಗೋಬೋದು. ನೋಡಿ, 2 ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 3 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಬಜಿ ಬೋಂಡ ಹಿಟ್ಟಲ್ರಿ, ಕಡಲೆಬೇಳೆ ಬೀಸಿ ಮಾಡ್ಕೊಂಡಿರುವಂಥ ಹಿಟ್ರಿ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು ಹಾಕಿದ್ದೀನಿ. ಅಲ್ಲಿ ರವೆಯಲ್ಲಿನೂ ಉಪ್ಪು ಹಾಕೈತಿ. ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಕರೆಕ್ಟಾಗಿ ನೋಡಿಬಿಟ್ಟನೆ ಹಾಕಿರಿ. 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ನೋಡಿ, 1 ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ಬ್ಯಾಡಿಗೆ ಜಾಸ್ತಿ ಮಿಕ್ಸ್ ಆದ್ರಿ. ಖಾರನ ಏನು ಮಾಡಿರಿ ನೀವು ನೋಡಿಬಿಟ್ಟು ಹಾಕೋರಿ. ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ನೋಡಿ, ಇಂಗು ಟೇಸ್ಟೂ ಚೆನ್ನಾಗಿ ಬರ್ತದೆ, ಡೈಜೆಷನ್ಗೂ ಒಳ್ಳೆಯದು. 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದನ್ನು ನೋಡಿರಿ, ಫಸ್ಟ್ ಆ ಬೆಳ್ಳುಳ್ಳಿ ಜೀರಿಗೆ ಅಜ್ವಾನ್ ನೀರು ಇದ್ದಲ್ಲ ಅದನ್ನು ಹಾಕೊಂಡ್ರಿ. ನೋಡಿ, ನಂದನೇ ನೀರು ಜಾಸ್ತಿ ಆಗೈತಿ. ನೀವು ಇದಕ್ಕಿಂತನೂ ಕಡಿಮೆ ನೀರನ್ನು ಹಾಕಿಬಿಟ್ಟನೆ ರುಬ್ಬಿಬಿಟ್ಟು ಸೋಸ್ಬಿಟ್ಟು ತೊಗೊರಿ. ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡ್ರಿ. ಇನ್ನು ಮತ್ತು ಯಾವುದೇ ರೀತಿ ಎಕ್ಸ್ಟ್ರಾ ನೀರು ಹಾಕೋದಿರಲ್ಲ. ಆ ರವೆ ಮಸಾಲೆ ಜೊತೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟನೆ ಇದನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ನಂದನೇ ಇನ್ನೊಂದು ಸ್ವಲ್ಪ ಏನು ಮೆತ್ತಗಾಗಿತ್ತು. ಇಲ್ಲಿ ನಾನು ಇನ್ನೂ 3 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದು ಕ್ಲಿಪ್ಪು ಮಿಸ್ ಆಗಿದ್ರಿ. ನೋಡಿ, ಈ ರೀತಿ ಇರ್ಬೇಕು ನೋಡಿರಿ. ಈ ರೀತಿ ಹಿಟ್ಟನ್ನು ಕಲಸಿ ಅದಕ್ಕೇ ನಾ ಬೆಳ್ಳುಳ್ಳಿ ಅರಿವು ಮುಂದೆ ಜಾಸ್ತಿ ನೀರನ್ನು ಹಾಕಿಬಿಟ್ಟು ಅರಿಬೇಡ್ರಿ. ಇದೇ ರೀತಿನೇ ಹಾಕ್ರಿ. ನೀವು ಇನ್ನೊಂದು ಸ್ಪೂನ್, ನಾನು 3 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟು ಹಿಡಿಸೋದ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಈ ಶೇವ್ ಮಾಡೋ ಇದನ್ನು ತೊಗೊಂಡು ಸಾಚೆಯನ್ನು ಹಾಕಿಬಿಟ್ಟು ಒಳಗಡೆ ಎಣ್ಣೆ ಹಚ್ಚಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆನೂ ಕೈಲಿಕ್ಕೆ ಇಟ್ಟೀನಿ. ಎಣ್ಣೆನೂ ಚೆನ್ನಾಗಿ ಕಾಯ್ದದ. ನೋಡಿ, ನಾನು ಈ ರೀತಿ ರವೆಯನ್ನು ಬಳಸಿಬಿಟ್ಟು ಶೇವನ್ನು ಮಾಡಿ ದಪ್ಪ ಶೇವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಆ ಬೆಳ್ಳುಳ್ಳಿ ಜೀರಿಗೆ ಅಜ್ವಾನನ್ನು ಅರೆದ್ಬಿಟ್ಟು ನೀರನ್ನು ಹಾಕಿ ಸೋಸ್ ಮಾಡಿರ್ತೀವಲ್ಲ, ತುಂಬ ಒಂಥರ ಲಸೂನಿ ಶೇವ್ ಮಾಡ್ತೀವಲ್ಲ ಆ ರೀತಿ ನೋಡ್ರಿ ಇದು. ಆದರೆ ರವೆ ಹಾಕಿ ಮಾಡಿರ್ತೀವಿ. ನೋಡಿ, ಈಗ ನೀವು ದಪ್ಪ ಶೇವನೇ ಮಾಡ್ಕೋಬೇಕಂತೇನಿಲ್ಲ, ಸಣ್ಣ ಶೇವನೂ ಮಾಡ್ಕೋಬೋದು. ನಿಮಗೆ ಯಾವ್ದು ಇಷ್ಟ ಅಲ್ಲ ನೀವು ಅದನ್ನು ಮಾಡ್ಕೊರಿ. ನೋಡಿ, ಎಷ್ಟು ಚೆನ್ನಾಗಿ ಬಂದ ನೋಡಿ. ನೋಡಿ, ಇಲ್ಲ ನಾವು ಬೆಳ್ಳುಳ್ಳಿನೇ ತಿನ್ನಲ್ಲ ಅನ್ನೋರು ನೀವು ಏನು ಮಾಡಿರಿ, ಇದೇ ರೀತಿ ಕರೆಕ್ಟಾಗಿಯೇ ಮೆಜರ್ಮೆಂಟ್ ಎಲ್ಲನೂ ಹಾಕಿಬಿಟ್ಟು ಹಿಟ್ಟಿನಲ್ಲೇ ಜೀರಿಗೆ ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕಿಬಿಡ್ರಿ 1 ಸ್ಪೂನು. ಅದನ್ನೂ ನಡೀತದೆ ನೋಡಿ. ನೋಡಿ,
ಈ ರೀತಿ ಒಂದು 5 ರೆಡಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕಿಟ್ಟೆ, ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಈಗ ಇದನ್ನು ಕರೆದ್ಬಿಟ್ಟು ತೊಗೊಳ್ಳೋಣ. ನೋಡಿ, ಇದು ಕರಿಲಕ್ಕೆ ನಾನು ಇದೇ ಒಂದು ಕಡಾಯಿಯನ್ನು ಫಿಕ್ಸ್ ಮಾಡಿ ಇಟ್ಬಿಟ್ಟಿನಿ. ಯಾವುದೇ ಐಟಮ್ಗಳು ಅಥವಾ ಡೀಪ್ ಫ್ರೈಡ್ ಮಾಡೋದಿತ್ತಂದ್ರೂ ಇದೇ ಕಡಾಯಿಲ್ಲೇ ಮಾಡ್ತೀನಿ ರೀ. ಆದಷ್ಟು ತಳನೂ ದಿಪ್ಪದ. ನೋಡಿ, ಒಮ್ಮೆಲೆ ಹಾಕಿದ್ಮೇಲೆ ತಿರುಗಿಬಿಟ್ಟು ತೊಗೋಬೇಡ್ರಿ. ಒಂದು ಸೈಡ್ ಚೆನ್ನಾಗಿ ಕರೆದ ಮೇಲೆ ಮತ್ತೇನು ಮಾಡಿರಿ, ಅದನ್ನು ತಿರುಗಿಬಿಟ್ಟು ಹಾಕಿ ಕರೆದ್ಬಿಟ್ಟು ತೊಗೊರಿ. ನೋಡಿ, ಈ ರೀತಿ ಆ ಗುಳ್ಳೆಗಳು ಬರೋದು ಕಂಪ್ಲೀಟಾಗಿ ಕಡಿಮೆ ಆದಮೇಲೆ ಕರೆದ್ಬಿಟ್ಟು ತೊಗೊರಿ. ಮತ್ತು ಒಂಚೂರೂ ಎಣ್ಣೆ ಹಿಡಿಯಲ್ಲ, ತುಂಬ ಡ್ರೈ ಇರ್ತಾವೆ, ತುಂಬ ಕ್ರಿಸ್ಪಿಯಾಗಿ ಬರ್ತಾವೆ. ಇನ್ನೊಂದು 4 ಹಾಕಿಬಿಟ್ಟಿಟ್ಟಿದ್ದೆ, ಅದನ್ನು ಕರೆದ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನೀವು ದಮ್ ಶೇವನೆ ಮಾಡ್ಕೋಬೇಕಂತೇನಿಲ್ಲ, ಸಣ್ಣ ಶೇವನು ಮಾಡ್ಕೋಬೋದು. ಈ ರೀತಿ ಮಾಡ್ಕೊಂಡು ಈ ರೀತಿ ಮಾಡಿ ನೀವು ಇದನ್ನು 15 ದಿನದವರೆಗೂ ಸ್ಟೋರ್ ಮಾಡಿಟ್ಟು ಯೂಸ್ ಮಾಡ್ಬೋದು. ನೀವು ಬೇಳೆ ಮಾಡ್ತಿದ್ರೆ ಅಂದರೆ ಹಾಕೊಂಡು ತಿನ್ಬೋದು, ಅಥವಾ ಇದನ್ನು ಟೀ ಕಾಫಿ ಜೊತೆ ಪ್ಲೇನೂ ಹಾಕಿ ತಿನ್ಬೋದು. ನೋಡಿ, ತುಂಬಾ ಚೆನ್ನಾಗಿ ಬರ್ತಾವೆ. ಎಣ್ಣೆ ಹಿಡಿಯಲ್ಲ, ಏನಿಲ್ಲ, ತುಂಬಾ ಡ್ರೈ ಇರ್ತಾವೆ ನೋಡಿ. ಇನ್ನೊಂದು 5 ಅದಾವ, ನಾನು ಎಣ್ಣೆಯಲ್ಲಿ ಹಾಕಿದ್ದೀನಿ. ಈಗ ಇಷ್ಟನ್ನು ರೆಡಿ ಮಾಡ್ಕೊಂಡು ನೋಡಿರಿ. ನಾನು ನಿಮಗೆ ಸಮೀಪದಿಂದ ತೋರಿಸೋತೀನಿ ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ಚೆನ್ನಾಗಿ. ಈ ರೀತಿ ಚಿಕ್ಕ ಬೇಡ ಅಂದರೆ ನೀವು ಎಣ್ಣೆಯಲ್ಲೇ ಒಂದೊಂದನ್ನೇ ದೊಡ್ಡನೂ ಹಾಕೋಬೋದು, ನಡೀತದೆ. ಆದರೆ ಒಬ್ಬೊರಿಗೆ ಹಾಕಕ್ಕೆ ಬರೋದಿಲ್ಲ, ಅದು ಎಣ್ಣೆ ಝಳ ಬಡಿತಿರ್ತದಲ್ಲ. ನೋಡಿ, ಈ ರೀತಿ ನೀವು ಹಾಕ್ಬೇಕು. ಚಾಪಿಂಗ್ ಪ್ಯಾಡ್ ಮೇಲೋ, ಬಟರ್ ಪೇಪರ್ ಮೇಲೋ, ಅಥವಾ ಪ್ಲೇಟ್ ಮೇಲೋ ಹಾಕಿಬಿಟ್ಟು ಈ ರೀತಿ ಹಾಕೋಬೋದು. ನೋಡಿ, ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಒಂದು ಲಾಸ್ಟ್ನೇದೂ ನೋಡಿ, ಈ ರೀತಿ ಏನು ಮಾಡಿದ್ದೆ, ಒಂದು ದೊಡ್ಡನೂ ಈ ರೀತಿನೂ ಹಾಕೋಬೋದು. ತುಂಬ ಕ್ರಿಸ್ಪಿಯಾಗಿ ಬಂದವ್ರಿ. ನೋಡಿ, ನಿಮಗೆ ಸೌಂಡ್ದಿಂದನೂ ಗೊತ್ತಾಗತೈತಿ. ನೋಡಿ, ನಾನು ನಿಮಗೆ ಮುರಿದು ಬಿಟ್ಟು ತೋರಿಸ್ತೀನಿ. ನೋಡಿರಿ, ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ಚೆನ್ನಾಗಿ ಬಂದವ್ರಿ. ನೋಡಿ, ತುಂಬ ಡ್ರೈ ಇರ್ತಾವ್ರಿ, ಒಂಚೂರೂ ಎಣ್ಣೆ ಹಿಡಿಯಲ್ಲ. ನೋಡಿ, ಈ ರೀತಿ ರವೆಯನ್ನು ಬಳಸಿಬಿಟ್ಟು ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಶೇವನ್ನು ಟ್ರೈ ಮಾಡಿ ನೋಡ್ರಿ. ಆ ಬೆಳ್ಳುಳ್ಳಿ, ಜೀರಿಗೆ, ಅಜ್ವಾನನ್ನು ಅರೆದು ಹಾಕಿರಿ, ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ, ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ, ನಾನು 2 ರೀತಿ ನಾನು ನಿಮಗೆ ಸಣ್ಣದನ್ನು ದೊಡ್ಡದನ್ನು ಮುರಿದು ಬಿಟ್ಟು ತೋರಿಸಿದ್ದೀನಿ. ಇನ್ನೊಂದು 5 ಅದಾವ, ಅವನೂ ಕರೆಯಕ್ಕೆ ಹಾಕೀನಿ. ನಾನು ನೋಡಿ, 1 ಬಟ್ಲ್ ರವೆ, 2 ಬಟ್ಟ ಅಕ್ಕಿ ಹಿಟ್ಟರ ಇಷ್ಟ ಶೇವು ರೆಡಿ ಆಗ್ಯಾವ ನೋಡಿರಿ. ಈ ರೀತಿ ಮಾಡಿ ಮಕ್ಕಳಿಗೆ ಏನು ಮಾಡಿರಿ, ಎರಟೈಟ್ ಡಬ್ಬದಾಗ ಹಾಕಿಬಿಡ್ರಿ. ಸಾಯಂಕಾಲ ಸ್ನ್ಯಾಕ್ಸು ಅಥವಾ ಬೇಳದು ಮಾಡ್ತಿದ್ರೆ ಈ ರೀತಿ ಅವ್ರಿಗೆ ಮಕ್ಕಳಿಗೆ ಅದ್ರ ಮೇಲೂ ಹಾಕಿಕೊಡ್ರಿ. ತುಂಬ ಟೇಸ್ಟಿ ಆಗಿರುವಂಥ ರೆಸಿಪಿ, ಮನೆಯಲ್ಲಿ ಮಾಡಿರೋದ್ರಿಂದ ಹೆಲ್ದಿ ನೋಡ್ರಿ, ಚೆನ್ನಾಗಿರೋ ಎಣ್ಣೆಯಲ್ಲಿ ಮಾಡಿರ್ತೀವಿ ನಾವು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ. ಹೈಪ್ ಮಾಡೋದ್ರಿಂದ ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತೈತಿ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಮತ್ತು ನೀವು ಯಾವ್ಯಾವ ರೀತಿ ಮಕ್ಕಳಿಗಾಗಿ ಡ್ರೈ ಸ್ನ್ಯಾಕ್ಸು ಅಥವಾ ಸ್ನ್ಯಾಕ್ಸ್ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿನೋ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ.